ಕಳೆದ ತಿಂಗಳ 27ನೇ ತಾರೀಕಿಂದ ಅಂದರೆ ಸೆಪ್ಟೆಂಬರ್ 26ರವರೆಗೆ ಒಂದು ಅದಕ್ಕೆ ಅಬ್ಜೆಕ್ಷನ್ಸನ್ನು ಕರೆದಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಈಗಾಗಲೇ ನಾವು ಈ ಹಿಂದೆ ಸುಮಾರು 6-7-8 ವರ್ಷಗಳ ಹಿಂದೆ ಪಶ್ಚಿಮಘಟ್ಟ ರೈತ ಸಹಕಾರಿ ವೇದಿಕೆ ಅಂತ ಹೇಳಿ ನಾನು ಗೆಳೆಯ ಜಯಂತ್ ಅವರು ನಮ್ಮೆಲ್ಲ ಸಹಕಾರಿ ಬಂಧುಗಳು ಪಕ್ಷಾತೀತವಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. ನಾವು ತೀರ್ಥಹಳ್ಳಿ ಆಗುಂಬೆಯಿಂದ 3 ದಿನಗಳ ಪಾದಯಾತ್ರೆ ಮಾಡಿ ಜನಗಳಿಗೆ ಅವೇರ್ನೆಸ್ ಕೊಡುವ ದೃಷ್ಟಿಯಿಂದ ಯಶಸ್ವಿ ಪಾದಯಾತ್ರೆಯನ್ನು ಮಾಡಿದ್ವಿ ನಾವು. ತದನಂತರ ಇದು ಸ್ವಲ್ಪ ತಣ್ಣಗಾಗಿತ್ತು. ಈಗಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ರೈತರುಗಳಿಗೆ ಬಹಳ ದೊಡ್ಡ ಅನ್ಯಾಯ ಮಾಡುವಂಥದ್ದು. ಹೆಚ್ಚು ಕಡಿಮೆ ನಮ್ಮ ಬಹುಪಾಲು ಶಿವಮೊಗ್ಗ ಜಿಲ್ಲೆಯ 473 ಗ್ರಾಮಗಳನ್ನು ಸಂಪೂರ್ಣವಾಗಿ ಜನವಸತಿ ಯುಕ್ತ ಏನು ಪ್ರದೇಶಗಳಿದ್ದಾವೆ, ಜನರಹಿತ ಪ್ರದೇಶಗಳನ್ನು ಮಾಡುವಂಥ ಈ ಹುನ್ನಾರ ದಿನಗಳ ಏನಿದೆ ಅದನ್ನು ವಿರೋಧ ಮಾಡುವ ದೃಷ್ಟಿಯಲ್ಲಿ ಭಾಳ ದೊಡ್ಡ ಜನಾಂದೋಲನವನ್ನು ನಾವು ಸಹಕಾರಿ ಕ್ಷೇತ್ರದ ವತಿಯಿಂದ ಸಂಪೂರ್ಣ ಸಹಕಾರಿಗಳು ರೈತರು ಸೇರಿಕೊಂಡು ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಮಾಡೋದ್ರ ಮೂಲಕ ಈ ಒಂದು ಕಸ್ತೂರಂಗನ ವರದಿಯನ್ನು ಸಂಪೂರ್ಣವಾಗಿ ಹಿಂಪಡಿಬೇಕು ಎನ್ನುವಂಥ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೆಯ ಹಂತದಲ್ಲಿ ಸಾಂಕೇತಿಕವಾದಂಥ ಪಾದಯಾತ್ರೆಯನ್ನು ಮಾಡುವಂಥದ್ದು ಸಾಗರ, ಹೊಸನಗರ, ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಮತ್ತು ಶಿಕಾರಿಪುರ ಈ 5 ತಾಲೂಕುಗಳಲ್ಲಿ ಇದು ವ್ಯಾಪಿಸಿದೆ. ಇದು ಉದಾಹರಣೆಗೆ ತೀರ್ಥಹಳ್ಳಿಯಲ್ಲಿ 146 ಗ್ರಾಮ ಪಂಚಾಯತಿ ಗ್ರಾಮಗಳು, ಶಿವಮೊಗ್ಗದಲ್ಲಿ 64 ಗ್ರಾಮಗಳು ಶಿವಮೊಗ್ಗ ತಾಲೂಕಿನ ವ್ಯಾಪ್ತಿಯಲ್ಲಿ, ಹಾಗೆ ಸಾಗರದಲ್ಲಿ 126 ಗ್ರಾಮಗಳು, ಹಾಗೆ ಹೊಸನಗರದಲ್ಲಿ 125 ಗ್ರಾಮಗಳು, ಶಿಕಾರಿಪುರದಲ್ಲಿ 12 ಗ್ರಾಮಗಳು, ಒಟ್ಟು ಹೀಗೆ 473 ಗ್ರಾಮಗಳ ವ್ಯಾಪ್ತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಸ್ತೂರಂಗನ ವರದಿಯನ್ನು ಇಂಪೋಸ್ ಮಾಡುವಂಥ ಕೆಲಸವನ್ನು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅದರ ವಿರುದ್ಧವಾಗಿ ರೈತರ ಪರವಾದ ಹೋರಾಟವನ್ನು ಸಹಕಾರಿಗಳು ನಾವು ತೆಗೆದುಕೊಳ್ಬೇಕು ಎನ್ನುವಂತಹ ತೀರ್ಮಾನವನ್ನು ಹಿಂದೆ ಮಾಡಿದ್ವಿ. ಈಗಲೂ ಕೂಡ ಅದನ್ನು ಗಟ್ಟಿಯಾಗಿ ನಿರ್ಧಾರ ಮಾಡಿ ಈ 4 ತಾಲೂಕುಗಳಲ್ಲಿ 1 ದಿನದ ಪಾದಯಾತ್ರೆ ಮಾಡಿ ಕಡೆಗೆ ಸಾರ್ವಜನಿಕ ಸಭೆಗಳನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದ್ವಿ ನಾವು. ಅದು 29ನೇ ತಾರೀಕು ಪ್ರಪ್ರಥಮವಾಗಿ ಹೊಸನಗರದಲ್ಲಿ ಪ್ರಾರಂಭ ಮಾಡ್ತೀವಿ ನಾವು. ಅದಾದ 2 ದಿವಸದ ನಂತರ ಸಾಗರ, ನಂತರ ತೀರ್ಥಹಳ್ಳಿ, ಕಡೆಗೆ ಶಿವಮೊಗ್ಗ, ಹೀಗೆ ಸಾಂಕೇತಿಕ ಪಾದಯಾತ್ರೆ ಮತ್ತು ಜನಗಳಿಗೆ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮ ಇದು ಆಗ್ತದೆ, ಆಗುತ್ತೆ ಅನ್ನುವಂಥದ್ದು. ಮತ್ತು ಪ್ರತಿಯೊಂದು ನಮ್ಮ ಸಹಕಾರಿ ಸಂಸ್ಥೆಗಳಿಂದ ಇದಕ್ಕೆ ಅಬ್ಜೆಕ್ಷನ್ಸನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮಲ್ಲಿ ಏನು ಸಾವಿರಾರು ಸಹಕಾರಿ ಸಂಸ್ಥೆಗಳಿದ್ದಾವೆ, DCC ಬ್ಯಾಂಕು ಸೇರಿ, ನಮ್ಮ ಹಾಲು ಒಕ್ಕೂಟ ಸೇರಿ ಎಲ್ಲ ಸಹಕಾರಿ ಸಂಸ್ಥೆಗಳಿಂದಲೂ ನಾವು ಅಬ್ಜೆಕ್ಷನ್ಸನ್ನು ಹಾಕುವಂಥ ಕೆಲಸವನ್ನು ಬರುವ ಸೆಪ್ಟೆಂಬರ್ 26ರವರೆಗೂ ಅವಕಾಶ ಇದೆ, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಕಡೆಗೆ ಅಕ್ಟೋಬರ್ ಅಂತ್ಯದಲ್ಲಿ ಬಹಳ ದೊಡ್ಡ ಸಮಾವೇಶ, ನನ್ನ ಅಂದಾಜು 1 ಲಕ್ಷ ಜನ ಸೇರಿದ್ರು ಏನು ಆಶ್ಚರ್ಯ ಇಲ್ಲ. 1 ಲಕ್ಷ ಜನ ಸೇರುವಂಥ ನಮ್ಮ ಫ್ರೀಡಮ್ ಅನುಭವ ಮಂಟಪ ಏನು ಕರಿತೀವಿ, ಫ್ರೀಡಮ್ ಪಾರ್ಕಲ್ಲಿ ಬಹಳ ದೊಡ್ಡ ಸಮಾವೇಶವನ್ನು ಮಾಡೋದ್ರ ಮೂಲಕ ಇದರ ಹಿಂದಿರುವಂಥ ಅಡಗಿರುವಂಥ ರೈತ ವಿರೋಧಿ ನೀತಿಯನ್ನು, ಪಾರಂಪರಿಕ ರೈತರು ಏನು ಇವತ್ತು ನಾವೆಲ್ಲ ಅರಣ್ಯದೊಳಗೆ ಬದುಕ್ತಾ ಇದ್ದೀವಿ ಶತಮಾನಗಳ ಕಾಲದಿಂದ, ನಮ್ಮನ್ನು ಒಕ್ಕಲ್ಪಿಸುವಂಥ ಈ ಕಾರ್ಯಕ್ರಮ, ಈ ಒಂದು ಕಸ್ತೂರಂಗನ ವರದಿಯನ್ನು ಜಾರಿ ಕೊಡುವ ವಿರುದ್ಧವಾಗಿ ನಾವು ಹೋರಾಟವನ್ನು ನಿರಂತರ ಕೈಗೂಡುವವರೆಗೂ ಹೋರಾಟವನ್ನು ಮಾಡ್ತೀವಿ ನಾವು. ಇದಕ್ಕೆ ಪೂರಕವಾಗಿ ನಾವು ಒಂದು ಬರೀ ಹಾಗೆ ಹೋರಾಟ ಮಾಡಬಾರ್ದು, ಅದಕ್ಕೊಂದು ಏನೇನು ಆತಂಕಗಳಿದ್ದಾವೆ ಇದು ಜಾರಿಗೆ ಬಂದರೆ. ನಾವು ಸಹಕಾರಿಗಳೇ ಯಾಕೆ ತಗೊಂಡಿದ್ದೀವಿ ಅನ್ನೋದು ನೀವು ಅರ್ಥ ಮಾಡ್ಕೊಬೇಕು. ಮಾಧ್ಯಮದ ಮೂಲಕ ನೀವು ಜನರಿಗೆ, ಸಂಬಂಧಪಟ್ಟವರಿಗೆ ತಿಳಿಸುವಂಥ ಕೆಲಸ ಮಾಡ್ತೀರಿ ಅನ್ನುವಂಥ ನಂಬಿಕೆ ನಮ್ಮದು. ಇಲ್ಲಿ ಯಾಂತ್ರಿಕ ಕೃಷಿಯನ್ನು, ತೋಟಗಾರಿಕೆಯನ್ನು ಮಾಡೋದಕ್ಕೂ ಕೂಡ ವಿರುದ್ಧ ಇದೆ. ಯಾಂತ್ರಿಕ ಅಂದರೆ ಟ್ರ್ಯಾಕ್ಟ್ರು, ಟಿಲ್ಲರು ಅಥವಾ ಬೇರೆ ಯಾವುದೇ ಯಾಂತ್ರೀಕೃತ ಬೇಸಾಯ ವ್ಯವಸಾಯ ಮಾಡೋದನ್ನು ಕೂಡ ಈ ಕಸ್ತೂರಂಗನ ವರದಿ ವಿರೋಧ ಮಾಡ್ತದೆ.
ಉದಾಹರಣೆ ನಮ್ಮ ಅಡಿಕೆಗೆ ನಾವು ಬರುವಂಥ ತೊಡೆ ರೋಗ, ಎಲೆ ಚುಕ್ಕೆ ರೋಗ ಏನು ಬಾಧಿತ ಇದೆ, ಅದಕ್ಕೆ ಕ್ರಿಮಿನಾಶಕ ಅಥವಾ ಔಷಧಿ ಸಿಂಪಡಣೆ ಮಾಡುವಂಥದ್ದು ಕೂಡ ಇದರಲ್ಲಿ ವಿರುದ್ಧ ಆಗ್ತದೆ. ರಸ್ತೆಗಳ ನಿರ್ಮಾಣಕ್ಕೆ ವಿರುದ್ಧ ಆಗುತ್ತೆ. ಮನೆಗಳನ್ನು ಕಟ್ಟೋದಕ್ಕೂ ಕೂಡ ಪರ್ಮಿಷನ್ ಸಿಕ್ಕೋದಿಲ್ಲ. ಒಟ್ಟಿಗೆ ಕಟ್ಟೋದಕ್ಕೆ ಜಾನುವಾರುಗಳು ಕೂಡ, ನಮ್ಮ ಎಮ್ಮೆ ಮತ್ತು ಜಾನುವಾರುಗಳನ್ನು ಕೂಡ ಅರಣ್ಯಕ್ಕೆ ಬಿಡುವಂಥದ್ದು ನಿಷೇಧ ಆಗ್ತದೆ. ಹೀಗೆ ಮೂಲಭೂತವಾಗಿ ಸಂಪೂರ್ಣವಾಗಿ ರೈತರ ಬದುಕಿಗೆ ಮಾರಕವಾಗುವಂಥ ಈ ಕಸ್ತೂರಿ ರಂಗನ್ ವರದಿ ತಯಾರಿಕೆಯಲ್ಲೇ ಬಹಳ ದೊಡ್ಡ ಲೋಪದೋಷಗಳು ಆಗಿದ್ದಾವೆ. ಕಸ್ತೂರಿ ರಂಗನ್ ಇಲ್ಲೆಲ್ಲೂ ಬರಲೇ ಇಲ್ಲ. ತೀರ್ಥಹಳ್ಳಿಲಿ 146 ಹಳ್ಳಿಗಳು, ಗ್ರಾಮಗಳು ಯಾಕೆ ಕಸ್ತೂರಿ ರಂಗನ್ ವರದಿಗೆ ಜಾರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಲ್ಲಿ ಬರಲಿಲ್ಲ. ಅವ್ರ ಕಮಿಟಿ ಬರಲಿಲ್ಲ, ಕೂರಲಿಲ್ಲ, ಚರ್ಚೆ ಮಾಡಲಿಲ್ಲ, ರೈತರ ಜೊತೆಗೆ ಚರ್ಚೆ ಮಾಡಲಿಲ್ಲ. ಯಾವುದೇ ವರದಿ ಜಾರಿ ಕೊಡುವಾಗ ಅಲ್ಲಿ ಸ್ಥಳಕ್ಕೆ ಬಂದು ಸ್ಥಳೀಯ ಭಾಷೆಯಲ್ಲಿ ಜನರಿಗೆ ಇದನ್ನು ಯಾಕಾಗಿ ಜಾರಿ ಕೊಡ್ತಾ ಇದ್ವಿ, ಇದರಿಂದ ಏನಾಗುತ್ತೆ ಅನ್ನೋದನ್ನು ಜನರ ಜೊತೆಗೆ ಸಂವಾದ ಮಾಡಬೇಕು. ಸಂವಾದ ಮಾಡಿಬಿಟ್ಟು ಜನರಿಗೆ ಆನಂತರ ಅದನ್ನು ಜಾರಿ ಕೊಡುವಂಥದ್ದು, ಜನರ ಅಬ್ಜೆಕ್ಷನ್ಸನ್ನು ಕೇಳಿ ಜಾರಿ ಕೊಡುವಂಥದ್ದು ಆಗಬೇಕು ಅನ್ನೋದು ಎಲ್ಲ ವರದಿಗಳು ಜಾರಿ ಬರುವಾಗ ಪೂರ್ವದಲ್ಲಿ ನಡೆಯುವಂಥ ಇವೆಲ್ಲ ವಿಚಾರಗಳು. ಅದರಿಂದ ಇದ್ಯಾವುದು ಮಾಡದೆ ಸುಮ್ಮನೆ ಬರೀ ಏರಿಯಲ್ ಸರ್ವೆ ಮೂಲಕ, ವೈಮಾನಿಕ ಸರ್ವೆ ಮೂಲಕ ಮೇಲ್ಗಡೆ ಅಡಿಕೆ ತೋಟನೂ ಇವ್ರಿಗೆ ಕಾಡಾಗಿ ಕಾಣ್ತದೆ, ತೆಂಗಿನ ತೋಟನೂ ಕಾಡಾಗಿ ಕಾಣುತ್ತೆ, ರಬ್ಬರ್ ತೋಟನೂ ಕಾಡಾಗಿ ಕಾಣುತ್ತೆ ಇವರಿಗೆ. ಅವೆಲ್ಲವೂ ಕೂಡ ಕಾಡು ಅಂತೇಳಿ ಪರಿಭಾವಿಸಿ ಅವೆಲ್ಲವನ್ನು ಅರಣ್ಯೀಕರಣಗೊಳಿಸುವಂಥ ಇದರ ಹಿಂದಿರುವಂಥ ಹುನ್ನಾರದ ವಿರುದ್ಧವಾಗಿ ನಾವು ನಿರಂತರ ಹೋರಾಟವನ್ನು ಮಾಡ್ತೀವಿ. ಇದು ಪಕ್ಷಾತೀತವಾದ ಹೋರಾಟ. ರಾಜ್ಯ ಸರ್ಕಾರಕ್ಕೂ ಕೂಡ ಮನವಿಯನ್ನು ಕೊಡುವಂಥದ್ದು, ಕೇಂದ್ರ ಸರ್ಕಾರಕ್ಕೂ ಕೂಡ ಮನವಿ ಮೂಲಕ ನಮ್ಮ ಹೋರಾಟವನ್ನು ಅಂತ್ಯದವರೆಗೂ ಮಾಡುವಂಥದ್ದು. ಇನ್ನೊಂದು, ನಮ್ಮ ಈ ಒಂದು ಪಶ್ಚಿಮ ಘಟ್ಟ ರೈತ ಸಹಕಾರಿ ವೇದಿಕೆಯ ಒಂದು ತೀರ್ಮಾನ ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ ಡಾಕ್ಟರ್ TN ಪ್ರಕಾಶ್ ಅವರು, ಪರಿಸರ ಮತ್ತು ಕೃಷಿ ತಜ್ಞರು, ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡ್ತಾ ಇದ್ದೀವಿ ನಾವು. ಕಮಿಟಿ ಅದಕ್ಕೆ ಏನು ವ್ಯವಸ್ಥೆಗಳಾಗ್ಬೋದು ನಾವು ಈ ವೇದಿಕೆಯಿಂದ ಮಾಡಿಕೊಡ್ತೀವಿ ನಾವು. ಡಾಕ್ಟರ್ TN ಪ್ರಕಾಶ್ ಕಮ್ಮರ್ಡಿ ಅವರು ಅಗ್ರಿಕಲ್ಚರ್ ಮತ್ತು ಎನ್ವಿರಾನ್ಮೆಂಟಲ್ ಸೈಂಟಿಸ್ಟ್ ಅವರು, ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಆ ರಿಪೋರ್ಟಿಂದ ರೈತರಿಗೆ ಮತ್ತು ಈ ಪ್ರದೇಶದ ಯಾರ್ಯಾರು ವಾಸ ಮಾಡ್ತಾರೆ ಅವ್ರಿಗೆ ಏನೇನು ತೊಂದರೆ ಆಗುತ್ತೆ ಅದನ್ನು ಅಭ್ಯಾಸ ಮಾಡಿ ಆ ವರದಿಯನ್ನು ಕೊಡಬೇಕು. ವರದಿಯನ್ನು ಇಟ್ಕೊಂಡು ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋದು, ಅಬ್ಜೆಕ್ಷನ್ಸ್ ಹಾಕುವಂಥ ಕೆಲಸವನ್ನು ಈ ವೇದಿಕೆಯ ಮೂಲಕ ಮತ್ತು ನಮ್ಮೆಲ್ಲ ಸಹಕಾರಿ ಸಂಸ್ಥೆಗಳ ಮೂಲಕ ಮಾಡಬೇಕು ಅಂತೇಳಿ ನಾವು ಈಗಾಗಲೇ, ನಾನು, ಗೆಳೆಯ ಜಯಂತ್ ಅವರು, ವಿದ್ಯಾಧರು, ನಮ್ಮೆಲ್ಲ ವಿವಿಧ ಸಹಕಾರಿ ಸಂಸ್ಥೆಗಳ ಮುಖಂಡರು ಇಲ್ಲಿದ್ದಾರೆ ವೇದಿಕೆ ಮೇಲೆ. ಅವರೆಲ್ಲರನ್ನೂ ಇಟ್ಟುಕೊಂಡು ಇವತ್ತು ತೀರ್ಮಾನ ಮಾಡಿದ್ವಿ ನಾವು. ಆ ಸಮಿತಿಯನ್ನು ಪ್ರಕಾಶ್ ಅವರಿಗೆ ಮಾತಾಡಿದ್ವಿ, ಒಪ್ಕೊಂಡಿದ್ದಾರೆ ಅವರು. ಅವರ ಅಧ್ಯಕ್ಷತೆ ಕಮಿಟಿ ಆಗುತ್ತೆ. ಅದರ ಸಾಧಕ ಬಾಧಕಗಳು, ಇದನ್ನು ಹೇಗೆ ತೊಂದರೆ ಆಗುತ್ತೆ ನಮಗೆ ಅನ್ನೋದನ್ನು ವಿವರಿಸುವಂಥ ಒಂದು ವರದಿ ತಗೊಂಡು ಅದನ್ನು ಸರ್ಕಾರಕ್ಕೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡುವಂಥದ್ದು ಮತ್ತು ಅದರ ಪ್ರಕಾರ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ವಿಚಾರ. ಈಗಾಗಲೇ ನಿಮಗೆ ಹೇಳಿದೆ, ಇದರ ಪರಿಣಾಮಗಳು ನಮ್ಮ ಸಾಮಾನ್ಯ ರೈತರಿಗೆ ಯಾರಿಗೂ ಗೊತ್ತಿಲ್ಲ. ಈಗ ನಮ್ಮಲ್ಲಿ ಬೇಕಾದಷ್ಟು ಕ್ರಷರ್ ನಡೀತಾ ಇದ್ದಾವೆ, ಇಟ್ಟಿಗೆ ಫ್ಯಾಕ್ಟ್ರಿಗಳು ಮಾಡ್ತಾ ಇದ್ದಾರೆ, ಸ್ಥಳೀಯವಾಗಿ ನಮ್ಮ ಹಾಳೆ ಫ್ಯಾಕ್ಟ್ರಿ ಮಾಡ್ತಾರೆ, ಬೇರೆ ಬೇರೆ ಅಡಿಕೆ ಸಂಸ್ಕರಣೆಗಳು ಮಾಡ್ತಾರೆ. ಅಡಿಕೆ ಇವತ್ತು ಮೆಕ್ಯಾನಿಸಮ್ ಮಾಡಿಬಿಟ್ಟು ಅಡಿಕೆಯನ್ನು ಸುಲಿತೀವಿ ನಾವು, ಅಡಿಕೆಯನ್ನು ಬೇಯಿಸ್ತೀವಿ ನಾವು. ಅವು ಯಾವನ್ನೂ ಕೂಡ ಮಾಡೋದಕ್ಕೆ ಇಲ್ಲಿ ಅವಕಾಶಗಳು ಇಲ್ಲ. ಆದ್ದರಿಂದ ಇದರಿಂದ ಏನು ಉದ್ದೇಶ ಅನ್ನೋದು ಕೂಡ ಸರ್ಕಾರಗಳು ಸ್ಪಷ್ಟಪಡಿಸಬೇಕಾಗುತ್ತೆ. ಅನಾವಶ್ಯಕವಾಗಿ ರೈತರನ್ನ ಒಕ್ಕಲೆಬ್ಬಿಸುವಂಥ, ಉದಾಹರಣೆಗೆ ನಮಗಿಂತ ಹೆಚ್ಚು ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳನ್ನು ಹೊಂದಿರುವಂಥ ಪ್ರದೇಶ ಕೇರಳದಲ್ಲಿ ಅದನ್ನು ನಿಲ್ಲಿಸ್ತಾರೆ, ಕರ್ನಾಟಕದ ಮೇಲೆ ಹೇರ್ತಾರೆ. ನಿಮಗೆ ಗೊತ್ತಿದೆ, ಇದರ ವ್ಯಾಪ್ತಿ ಹೆಚ್ಚು ಕಡಿಮೆ 1449 ಗ್ರಾಮಗಳು. ನಮ್ಮ ದೇಶದ ವಿಶೇಷವಾಗಿ ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ ಈ ಪ್ರದೇಶಗಳನ್ನ ಇಟ್ಕೊಂಡು 1449 ಗ್ರಾಮಗಳು ಈ ವ್ಯಾಪ್ತಿಗೆ ಬರ್ತದೆ. ನಮ್ಮ ರಾಜ್ಯದಲ್ಲಿ ಹೇಳಿದ ನಮ್ಮ ಜಿಲ್ಲೆಯಲ್ಲಿ 473 ಗ್ರಾಮಗಳು. ಅದೃಷ್ಟಿ ಇಲ್ಲಿ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಬಹಳ ದೊಡ್ಡ ವ್ಯಾಪ್ತಿ ಇದೆ. ಅಲ್ಲೂ ಕೂಡ ನಾವು ಮಾತನಾಡ್ತಾ ಇದ್ವಿ, ಅಲ್ಲೂ ಕೂಡ ಪ್ರವಾಸ ಮಾಡುವಂಥ ವಿಚಾರವನ್ನು ಇಟ್ಕೊಂಡಿದ್ದು ನಾವು. ಹಿಂದೆ ನಾನು, ಜಯಂತ್ ಅವರು, ನಮ್ಮ ಟೀಮ್ ಭಾಳಷ್ಟು ಕಡೆ ನಾವು ಪ್ರವಾಸ ಮಾಡಿ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ. ಕೈ ಬಿಟ್ಟರು ಅಂತ ಅಂದ್ಕೊಂಡಿದ್ವಿ ನಾವು. ಮತ್ತೆ ಅದು ಈ ಕಸ್ತೂರಿ ರಂಗನ್ ಗುಮ್ಮ ಮತ್ತೆ ಹೊರಗೆ ಬಿಟ್ಟಿದ್ದಾರೆ ಈಗ. ಅದರಿಂದ ಇದನ್ನು ಜಾರಿ ಕೊಡೋದಕ್ಕೆ ನಾವು ಬಿಡಬಾರ್ದು ಅನ್ನುವಂಥ ನಮ್ಮ ಹೋರಾಟ. ನಿಮ್ಮ ಸಲಹೆ ಸಹಕಾರಗಳನ್ನು ಕೂಡ ವಿಶೇಷವಾಗಿ ನಾವು
ಕೇಳ್ತಾ, ಯಾಕಂದರೆ ಮಾಧ್ಯಮದವರ ಸಹಕಾರ ಬೇಕು. ಅದಕ್ಕೆ ನಾನು ಹೇಳಿದ್ದು ಸಾಂಕೇತಿಕವಾಗಿ 4 ನಮ್ಮ ರಾಜ್ಯದಲ್ಲೇ ನಮ್ಮ ರಾಜ್ಯದ 1449 ಇಡೀ ಸ್ಟೇಟಲ್ಲಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕನ್ನಡದನ್ನು ಕೂಡ ಸೇರ್ತದೆ. ಉತ್ತರ ಕನ್ನಡ ಜಾಸ್ತಿ, ಶಿವಮೊಗ್ಗ ಸೆಕೆಂಡ್, ಬೆಳಗಾವಿ ಆ ಭಾಗದಲ್ಲಿ, ಹೌದು, ಮೈಸೂರುವರೆಗೂ ಬರುತ್ತದೆ. ಹಾಸನ, ಚಿಕ್ಕಮಗಳೂರು ಇವೆಲ್ಲವೂ ಸೇರ್ತವೆ. ಆ ದೃಷ್ಟಿಯಲ್ಲಿ ಇದೊಂದು ಜನರಿಗೆ ಮಾರಕವಾಗಬಹುದಾದ ಒಂದು ವರದಿ. ಇದರ ವರದಿಯನ್ನು ಕೇರಳ ಹೇಗೆ ಅತ್ಯಂತ ಅಲ್ಲಿ ಲೋಕ ಏನು ಮಾಡಬೇಕಾಗಿತ್ತು ವಾಸ್ತವವಾಗಿ ಕೇರಳದವರು ಅದನ್ನು ಮಾಡಿದರು. ಅವರು ಫಿಸಿಕಲ್ ಸರ್ವೆ ಮಾಡಿ ಎಲ್ಲೆಲ್ಲಿ ರೈತರು ವಾಸವಾಗಿದ್ದರು ಫಿಸಿಕಲ್ ಸರ್ವೆ ಆಯ್ತದು. ಇವತ್ತಿಗೂ ಕರ್ನಾಟಕದಲ್ಲಿ ಫಿಸಿಕಲ್ ಸರ್ವೆ ಮಾಡಲೇ ಇಲ್ಲ, ಭೌತಿಕವಾಗಿ ಸರ್ವೆ ಮಾಡಲೇ ಇಲ್ಲ. ಏರಿಯಲ್ ಸರ್ವೆ ಬಿಟ್ಟು ಭಾಳಷ್ಟು ಸಾರಿ ಇದರ ಬಗ್ಗೆ ಚರ್ಚೆಗಳಾದರೂ ಕೂಡ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿಗಳಲ್ಲೂ ಕೂಡ ನಿರ್ಣಯ ಮಾಡಿ ಕಳಿಸಿದ್ವಿ ನಾವು. ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದ್ರ ಹಿಂದೆ ಅದು ಯಾವುದನ್ನು ಕೂಡ ಇವತ್ತು ಇವರು ಪರಿಗಣನೆ ಮಾಡದೆ ಮತ್ತೊಮ್ಮೆ ಇವರು ಇದನ್ನು ಹೊರಗಡೆ ಬಿಟ್ಟು ನೀವು ಅಬ್ಜೆಕ್ಷನ್ಸ್ ಹಾಕಿ ನಿಮ್ದು ಏನಿದೆ ನಿಮ್ಮ ಅಹವಾಲುಗಳು ಕೇಳಿ ಅನ್ನುವಂತ ಹೇಳ್ತಾರೆ. ಅಂದರೆ ಇವರು ಜಾರಿ ಕೊಡೋದಕ್ಕೆ ತಯಾರಾಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಬರ್ತದೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾರೆ. ಇದು ಯಾವ ಕಾರಣಕ್ಕೂ ಕೂಡ ಈಗ ನೋಡಿ, ನಿಮ್ಗೆ ಹೇಳಿದೆ, ನಾವು ಬರೀ ಇಲ್ಲಿ ಬೇರೆ ಬೇರೆ ಸಹಕಾರಿ ವಲಯದ ಬೇರೆ ಬೇರೆ ವಿಚಾರಗಳು ಇಟ್ಕೊಂಡು DCC ಬ್ಯಾಂಕು, ಪ್ರೈಮರಿ ಕೋಆಪರೇಟಿವ್ ಸೊಸೈಟಿಗಳು, ನಮ್ಮ ಹಾಲು ಒಕ್ಕೂಟ, ಬೇರೆ ಮಾರ್ಕೆಟಿಂಗು, ಕ್ರೆಡಿಟ್ಟು, ನಮ್ಮ ಸಹಕಾರಿ ಯೂನಿಯನ್ನು, ಹೀಗೆ ಪ್ರತಿಯೊಂದು ಸಹಕಾರಿ ಸಂಸ್ಥೆಗಳು ಇಲ್ಲಿ ಸೇರಿದ್ವಿ ನಾವು. ಯಾಕೆಂದರೆ ಇವೆಲ್ಲವೂ ಕೂಡ ಬೇಸಿಕಲಿ ರೈತರ ಸಂಸ್ಥೆಗಳು. ನಮ್ಮ ಜಾನುವಾರುಗಳು ಅದ್ರ ಒಳಗಡೆ ಫಾರೆಸ್ಟಿಗೆ ಹೋಗಬಾರ್ದು ಅಂದರೆ ಮತ್ತು ಹೇಗೆ ನಾವು ಬದುಕಬೇಕು, ನಮ್ಮ ವೆಹಿಕಲ್ಗಳನ್ನು ಅಲ್ಲಿ ಓಡಿಸಬಾರ್ದು, ನಮ್ಮ ಯಾಂತ್ರೀಕೃತ ಟ್ರ್ಯಾಕ್ಟ್ರು ಟಿಲ್ಲರ್ಗಳನ್ನು ಕೂಡ ಬಳಸಬಾರ್ದು. ಇವತ್ತೆಲ್ಲ ಲೇಬರ್ ಕೊರತೆ ಇದೆ. ಆವಾಗ ಆಟೋಮೆಟಿಕ್ ಆಗಿ ನಾವು ಅಗ್ರಿ ಮೆಕ್ಯಾನಿಸಮ್ ಮಾಡುವಂಥದ್ದು ಸಹಜವಾಗಿ ನಾವು ಅಳವಡಿಸ್ಕೊಂಡಿದ್ದೀವಿ. ನಾವು ಅವ್ಯಾವು ಮಾಡಲೇಬಾರ್ದು. ಎಲೆ ಚುಕ್ಕೆ ರೋಗ, ಕೊಳೆ ರೋಗ, ಬೇರೆ ಬೇರೆ ರೋಗಗಳಿಗೆ, ಕಾಯಿಲೆಗಳಿಗೆ ಔಷಧಿನ ಸಿಂಪಡಣೆ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಈ ಥರದ ಏನು ಒಂದು ಆಯೋಗ, ಇದರ ವರದಿ ಇದೆ. ಇದರ ವಿರುದ್ಧವಾಗಿ ಈಗಾಗಲೇ ಜನರನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ನಾವು